ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಿಮ್ಮೆಲ್ಲರಿಗೂ ಒಂದು ತುಂಬ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಒಂದು ಸೂಪರ್ ಆಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ರೆಮಿಡಿನ ನಾನು ಇವತ್ತಿನ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಆಲ್ರೆಡಿ ನೀವು ತಮಿಳೆಲ್ಲ ನೋಡಿರ್ತೀರಲ್ವಾ, ತಮಿಳೆಲ್ಲ ನೋಡಿದ್ಮೇಲೆ ಯಾವೊಂದು ವಿಷಯ ಯಾವೊಂದು ಟಾಪಿಕ್ ಅಂತ ಹೇಳಿ ನಿಮಗೆ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ಸಾಸಿವೆಯಿಂದ ಯಾವ ರೀತಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತ ಅನ್ನೋದೇ ಇವತ್ತಿನ ಟಾಪಿಕ್ ಅಂತ ಹೇಳ್ಬೋದು. ಈ ಸಾಸಿವೆಯಿಂದ ಒಂದು ನಾವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ಹೇಳ್ಬೋದು. ಆದರೆ ಈ ಪರಿಹಾರ ನಾವು ಏನಕ್ಕೆ ಮಾಡ್ಕೋಬೇಕು, ಯಾತಕ್ಕಾಗಿ ನಾವು ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್, ಈಗ ಮನೆ ಅಂತ ಅಂದಮೇಲೆ ಸಮಸ್ಯೆಗಳು ಇಲ್ಲದೆ ಇರೋಂಥ ಮನೆ ಯಾವುದಾದ್ರೂ ಇದೆಯಾ? ಖಂಡಿತ ಇಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದೆ ಅಂತ ಅಂದರೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿ ಮಧ್ಯ ನಡೆಯುವಂತಹ ಸಣ್ಣ ಪುಟ್ಟ ಜಗಳಗಳಾಗಿ ಕಲಹಗಳಾಗ್ತಾ ಇರುತ್ತೆ ನೋಡಿ, ಅದಾಗಿರ್ಬೋದು, ಇಲ್ಲ ಅತ್ತೆ ಸೊಸೆಗೆ ಜಗಳ ಆಗಿರ್ಬೋದು, ಇಲ್ಲ ನಮಗೆ ಈಗ ನಾವೆಲ್ಲರೂ ಹೊರಗಡೆ ಹೋಗಿರ್ತೀವಿ. ಹೊರಗಡೆ ಹೋಗಿ ಬರಬೇಕಾದ್ರೆ ಮಾಟ ಮಂತ್ರ ಎಲ್ಲ ಮಾಡಿಸಿ ರೋಡಲ್ಲಿ ನಿಂಬೆಣ್ಣೆಲ್ಲ ಮಂತ್ರಿಸಿ ಎಲ್ಲ ಹಾಕಿರ್ತಾರೆ ನೋಡಿ, ಅದನ್ನು ನಾವು ಗೊತ್ತಿದ್ದೇನೋ ತುಳ್ಕೊಂಡು ಬಂದುಬಿಟ್ಟಿರ್ತೀವಲ್ವಾ. ಇಂಥ ಸಮಸ್ಯೆ ಆಗಿರ್ಬೋದು. ಇಂಥದ್ದೆಲ್ಲ ಸಮಸ್ಯೆನೂ ಸಹ ನಾವು ಮನೆಯಲ್ಲೇ ಇರುವಂತಹ, ಅದು ನಮ್ಮ ಅಡುಗೆ ಮನೆಯಲ್ಲೇ ಇರುವಂತಹ ಒಂದೇ ಒಂದು ವಸ್ತು ಆಲ್ರೆಡಿ ನೀವು ನೋಡಿದಿರಲ್ವಾ, ಸಾಸಿವೆ. ಈ ಸಾಸಿವೆಯಿಂದ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಆದರೆ ಈಗ ಕೆಲವೊಂದು ವಸ್ತುಗಳನ್ನು ನಾವು ಯೂಸ್ ಮಾಡಿಕೊಂಡಾಗ ನಿಮಗೆ ತಕ್ಷಣಕ್ಕೆ ಪರಿಹಾರ ಕೊಡ್ತಾ ಇರಲಿಲ್ಲ ಅಲ್ವಾ. ಆದರೆ ಇವತ್ತಿನ ನಾವು ಹೇಳ್ಕೊಡುವಂತಹ ಈ ಒಂದು ಸೂಪರ್ ಆಗಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ ಆಗಿರುವಂತಹ ರೆಮಿಡಿ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ತಂತ್ರ ಅಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಇವಾಗ ನಾನು ಹೇಳಿದಂತಹ ಇಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ. ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಮನೆಗೆ ಬರುತ್ತೆ ಅಂತಲೂ ನಾವು ಹೇಳ್ಬೋದು. ಹೌದು, ಈ ಸಾಸಿವೆನ ನಾವು ಒಂದು ಸೂಜಿ ಗಾತ್ರದಾಗಿರುವಂಥ ಒಂದು ಸಾಸಿವೆಯಿಂದ ನಮ್ಗೆ ಎಷ್ಟೆಲ್ಲ ಯೂಸ್ ಇದೆ ಅಲ್ವಾ. ನಮಗೆ ಸಾಸಿವೆ ನಾವು ಅಡುಗೆಯಲ್ಲಿ ನಾವು ಏನಿಗೆ ಬಳಸ್ತೀವಿ ಹೇಳಿ? ನಮ್ಮ ಅಡುಗೆಯಲ್ಲಿ ನಾವು ಸಾಂಬಾರು ಮಾಡಬೇಕಾದ್ರೆ ಬರೀ ಸಾಂಬಾರು ಮಾಡಾದ್ಮೇಲೆ ಒಗ್ಗರಣೆ ಕೊಡೋಕ್ಕೆ ನಾವು ಸಾಸಿವೆನ ಬಳಸ್ತೀವಲ್ವಾ. ಹೌದು, ಸಾಸಿವೆನ ಬಳಸಿದಾಗ ನಾವು ಸಾಸಿವೆ ಇಲ್ಲದೇ ಒಗ್ಗರಣೆ ಕೊಡೋಕ್ಕಾಗುತ್ತಾ ಫ್ರೆಂಡ್ಸ್? ಖಂಡಿತ ಇಲ್ಲ ಅಲ್ವಾ. ಸಾಸಿವೆನ ನಾವು ಹಾಕಿನೇ ನಾವು ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ನಾವು ಸಾಂಬಾರಿಗೆ ಒಗ್ಗರಣೆ ಕೊಡ್ದೇ ನಾವು ಸಾಂಬಾರು ಮಾಡಿದ್ರೆ ಸ್ವಲ್ಪನೂ ಚೆನ್ನಾಗಿರಲ್ಲ, ಮತ್ತು ರುಚಿಕರ ಇರಲ್ಲ, ಮತ್ತು ಟೇಸ್ಟು ಸಹ ಇರಲ್ಲ ಅಂತಲೂ ಸಹ ನಾವು ಹೇಳ್ಬೋದಲ್ವಾ. ಹೌದು, ಹಾಗೆಯೇ ನಾವು ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ನಾವು ಯಾವ ರೀತಿ ಸಾಂಬಾರಿಗೆ ನಾವು ಒಗ್ಗರಣೆ ಕೊಡ್ತೀವೋ ಅದರಲ್ಲಿ ಮೇನ್ ಪಾಯಿಂಟ್ ಯಾವುದು ಹೇಳಿ? ಸಾಸಿವೆಯಿಂದನೇ ನಾವು ಅಂದರೆ ಸಾಸಿವೆನ ಹಾಕೋದ್ರಿಂದನೇ ನಮ್ಮ ಅಡುಗೆ ಅಂದರೆ ನಮ್ಮ ಸಾಂಬಾರಿನ ರುಚಿ ಹೆಚ್ಚಾಗುತ್ತೆ ಅಂತಲೂ ಸಹ ಹೇಳ್ಬೋದು. ಹಾಗಾಗಿ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಈ ಸಾಸಿವೆನ ನಾವು ಬಳಸ್ಕೊಂಡು ಯಾವ ರೀತಿ ಇಷ್ಟು ಪ್ರಾಬ್ಲಮ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಈ ಒಂದು ಸಾಸಿವೆಯ ಈ ಒಂದು ಅಂದರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಸತ್ಯ ಅಂತಲೂ ಸಹ ನಾವು ಹೇಳ್ಬೋದು. ಮತ್ತು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಇದನ್ನ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆನೂ ಸಹ ಇಲ್ಲದೇ ಅವರು ಒಂದು ನೆಮ್ಮದಿಯಾದಂತಹ ಬದುಕನ್ನ ಕಟ್ಕೊಂಡಿದ್ರು ಅಂತಲೂ ಸಹ ನಾವು ಹೇಳ್ಬೋದು. ಆದಷ್ಟು ಈ ಒಂದು ಇದನ್ನು ನೀವು ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೆ, ಅಜ್ಜಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಯಾರು ದೊಡ್ಡವರು ಇರ್ತಾರೆ ಅವರು ಆದಷ್ಟು ಈ ಒಂದು ಪರಿಹಾರನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಈ ಒಂದು ಸಮಸ್ಯೆ ಮೇನಾಗಿ ಕೆಟ್ಟ ಕಣ್ಣಿನ ದೃಷ್ಟಿಯ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು. ಈ ಬಗೆಹರಿಯೋದ್ರಿಂದ ನಮಗೆ ಎಷ್ಟೆಲ್ಲ ಯೂಸ್ ಇದೆ ಅಲ್ವಾ. ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಆ ಸಾಸಿವೆಯನ್ನು ಯಾವ ರೀತಿ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಈ ಒಂದು ಪರಿಹಾರನ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ,
ನೋಡಿ ಸಾಸಿವೆ ಅಂತ ತೋರಿಸ್ತಾ ಇದ್ದೀನಲ್ವಾ, ನೀವು ಕಪ್ಪು ಸಾಸಿವೆನಾರು ತಗೋಬೋದು, ಇಲ್ಲ ನೀವು ಬಿಳಿ ಸಾಸಿವೆನಾರು ತಗೋಬೋದು. ಆದಷ್ಟು ನೀವು ಕಪ್ಪು ಸಾಸಿವೆನ ತಗೊಳ್ಳೋದ್ರಿಂದ ತುಂಬಾ ಇದು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಫ್ರೆಂಡ್ಸ್, ಈ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡೋದ್ರ ಜೊತೆಗೆ ನೀವು ಈ ಒಂದು ಪರಿಹಾರನ ಮಾಡಿದ ತಕ್ಷಣದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೂ ನಾವು ಹೇಳ್ಬೋದು. ಫ್ರೆಂಡ್ಸ್, ಹಾಗಾದರೆ ಇದನ್ನು ನಾವು ಯಾವತ್ತು ಮಾಡಬೇಕು ಅಂತ ನೀವು ಕೇಳೋದಾದರೆ, ಇದನ್ನು ಅಮಾವಾಸ್ಯೆ ಹುಣ್ಣಿಮೆಲಾಗಿರ್ಬೋದು, ಇಲ್ಲ ಮಂಗಳವಾರ, ಭಾನುವಾರ ಮತ್ತು ಶುಕ್ರವಾರ ಆಗಿರ್ಬೋದು, ಈ ಒಂದು ಪರಿಹಾರನ ನಾವು ಮಾಡ್ಕೋಬೋದು. ಆದರೆ ಮೇನ್ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಇದು ಆದಷ್ಟು ನಾವು ಸಂಜೆ ಟೈಮಲ್ಲಿ ಇದನ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಗೋಧೂಳಿಯ ಸಮಯದಲ್ಲೇ ನಾವು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಂದರೆ ಸಾಯಂಕಾಲ ಟೈಮೇ ತಾನೇ ನೆಗೆಟಿವ್ ಎನರ್ಜಿಗಳು ಆದಷ್ಟು ಹೊರಗಡೆ ಸುತ್ತಾಡ್ತಾ ಇರುತ್ತೆ ಅಲ್ವಾ. ಹಾಗಾಗಿ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಬರಬಾರ್ದು, ಮತ್ತು ಮನೇಲಿ ಯಾವುದೇ ಒಂದು ನೆಗೆಟಿವ್ ಆದಂಥ ಒಂದು ಅಂಶ ಇದ್ರೂ ಹೊರಗಡೆ ಹೋಗಬೇಕು ಅಂದರೆ ಈ ಒಂದು ಪರಿಹಾರನ ನಾವು ಖಂಡಿತ ಮಾಡ್ಕೋಬೇಕು. ತುಂಬ ಪವರ್ಫುಲ್ ಆದಂತಹ ಒಂದು ರೆಮಿಡಿ ಇದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೀವು ನೋಡಿ, ಇಲ್ಲಿ ನಾನು ಸಾಸಿವೆ ತೋರಿಸ್ತಾ ಇದ್ದೀನಲ್ವಾ, ಈ ಸಾಸಿವೆನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಒಂದು ಪೇಪರಲ್ಲಿ ನೀವು ಒಂದು ಸ್ವಲ್ಪ ಸಾಸಿವೆನ, ಅಂದರೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ, ನೋಡಿ ಇಷ್ಟು ಸಾಸಿವೆನ ತೆಗೆದುಕೊಳ್ಳಿ. ಇಷ್ಟು ಸಾಸಿವೆನ ನೀವು ಒಂದು ಪೇಪರಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಪೇಪರಲ್ಲಿ ನೀವು ಇಷ್ಟು ಸಾಸಿವೆನ ಹಾಕ್ಕೊಂಡು ನಂತರ ಅದರ ಮೇಲೆ ಸ್ವಲ್ಪ ಅರಿಶಿಣನ ನೀವು ಹಾಕಿ, ಅರಿಶಿಣನ ನೀವು ಹಾಕಿ ನಂತರ ಅದಕ್ಕೆ ನೀವು ಒಂದು 2 ಪಚ್ಚ ಕರ್ಪೂರನ ಇಡಬೇಕಾಗುತ್ತೆ. ಅಂದರೆ ಅರಿಶಿಣದ ಮೇಲೆ, ಅಂದರೆ ನೋಡಿ ನನಗೆ ಸಾಸಿವೆ ತೋರಿಸ್ತಾ ಇದ್ದೀನಲ್ವ, ಈ ಸಾಸಿವೆ ಮೇಲೆ ನೀವು ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಹಾಕಿ, ನೆಕ್ಸ್ಟ್ ಅದರ ಮೇಲೆ ನೀವು 1-2 ಪಚ್ಚ ಕರ್ಪೂರವನ್ನು, ಅಂದರೆ ಅಕಸ್ಮಾತ್ ಏನಾದರೂ ಕರ್ಪೂರ ದೊಡ್ಡದಿದ್ರೆ ಒಂದು ಇಡಿ, ಚಿಕ್ಕದಿದ್ದರೆ ಒಂದು 2 ಪಚ್ಚೆ ಕರ್ಪೂರನ ಇಟ್ಕೊಂಡು ನೀವು ಈ ರೀತಿ ನೀವು ಒಂದು ಪೇಪರಲ್ಲಿ ಇಟ್ಕೊಂಡಿರ್ತೀರಲ್ವ, ಇಟ್ಕೊಂಡು ನೀವು ಇದನ್ನ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆಗಳಿಗೂ ಸಹ ನೀವು ಹೋಗಿ ಈ ರೀತಿಯಲ್ಲಿ ನೀವು ಇಳಿ ತೆಗಿಬೇಕಾಗುತ್ತೆ. ಈ ರೀತಿಯಲ್ಲಿ ಸಹ ನೀವು ಒಂದು ಮೂಲೆನೂ ಸಹ ನೀವು ಬಿಡಬಾರ್ದು. ವಾಶ್ರೂಮ್ಗೂ ಸಹ ನೀವು ಹೋಗಿ ನೀವು ಈ ರೀತಿ ನೀವು ಇಳಿ ತಗೊಂಡು ಬರಬೇಕಾಗುತ್ತೆ. ಇಳಿ ತಗೊಂಡು ಬಂದು ನೀವು ಇದನ್ನು ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ, ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ನೀವು ಮನೆ ಮೇನ್ ಡೋರ್ ಇದೆಯಲ್ವಾ, ಅಲ್ಲಿಂದನೂ ಸಹ ಈ ರೀತಿಯಲ್ಲಿ ನೀವು 3 ಸಲ ಇಳಿ ತೆಗೀರಿ. ನಂತರ ನೀವು ಮನೆ ಸುತ್ತಲೂ ಸಹ ನೀವು ಒಂದು ರೌಂಡ್, ಅಂದರೆ ಮನೆ ಸುತ್ತಲೂ ಜಾಗ ಇದೆ ಓಡಾಡ್ಬೋದು ನಾವು ಅಂತ ನೀವು ಹೇಳೋದಾದರೆ, ಮನೆ ಸುತ್ತಲೂ ಸಹ ನೀವು ಒಂದು ರೌಂಡ್ ಬಂದು ನೀವು ಇಳಿ ತಗೊಂಡು 3 ಮೂಲೆಗಳಿಗೆ ನೀವು ಇಳಿ ತಗೊಂಡು ಬಂದು ನೀವು ನಂತರ ನೀವು ಆ ಒಂದು ಪೇಪರಲ್ಲಿ ಇಟ್ಕೊಂಡಿರ್ತೀರಲ್ವ ನೀವು ಸಾಸಿವೆ, ಅರಿಶಿನ ಮತ್ತು ಪಚ್ಚ ಕರ್ಪೂರನ, ಆ ಪೇಪರ್ನ ನೀವು ಸ್ವಲ್ಪ ನಿಮ್ಮ ಮನೆಯಿಂದ ಸ್ವಲ್ಪ ದೂರ ತಗೊಂಡೋಗಿ, ಅಂದರೆ 3 ರೋಡು ಹೋಗುವಂತಹ ಸ್ಥಳಕ್ಕೆ ನೀವು ತೆಗೆದುಕೊಂಡು, ಅಂದರೆ ರೋಡ್ಗೆ ತಗೊಂಡೋಗಿ ನೀವು ಸೈಡಲ್ಲಿ, ಅಂದರೆ ಹುಲ್ಲಿನ ಮೇಲೆ ಹಾಕಕ್ಕೆ ಹೋಗಬೇಡಿ. ಆದಷ್ಟು ನೀವು ಒಂದು ರೋಡ್ ಇರುತ್ತಲ್ವ, ಆ ರೋಡಲ್ಲಿ ಸೈಡಲ್ಲಿ ನೀವು ಇದನ್ನು, ಅಂದರೆ ಪೇಪರ್ ತೊಗೊಂಡೋಗಿರ್ತೀರಲ್ವ, ಆ ಪೇಪರ್ ನೀವು ಫೋಲ್ಡ್ ಮಾಡಬೇಡಿ, ಹಾಗೆ ತೊಗೊಂಡೋಗಿ ಅಂದರೆ ತಗೊಂಡು ಹೋಗ್ಬೇಕಾದ್ರೆ ಫೋಲ್ಡ್ ಮಾಡ್ಕೊಳ್ಳಿ. ಮನೆಯಲ್ಲಿ ನೀವು ಮೂಲೆಗಳಿಗೂ ನೀವು ಇದು ಮಾಡ್ತೀರಲ್ಲ, ಅಂದರೆ ಇಳಿ ತೆಗಿತೀರಲ್ವ, ಆಗ ದಯವಿಟ್ಟು ಅದನ್ನು ನೀವು ಅಂದರೆ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ತಗೊಂಡೋಗಿ ಅದನ್ನು ನೀವು 3 ದಾರಿ ಕೂಡು ಬರುವಂತಹ ಒಂದು ಸೈಡಲ್ಲಿ ನೀವು ಅದನ್ನು ಇಟ್ಬಿಟ್ಟು ನೀವು ಹೋಗ್ಬೇಕಾದ್ರೆ ನೀವು ಕೈಯಲ್ಲಿ ಒಂದು ಬೆಂಕಿ ಪಟ್ಟಣವನ್ನು ತಗೊಂಡೋಗಿ ನೀವು ಅದನ್ನ ಸೈಡಲ್ಲಿ ರೋಡಿನ ಸೈಡಲ್ಲಿ ಅದನ್ನ ಇಟ್ಟು ನೀವು ನಿಮ್ಮ ಹತ್ರ ಇರುವಂತಹ ಬೆಂಕಿ ಪಟ್ಟಣದಿಂದ ಒಂದು ಕಡ್ಡಿ ಕೀರಿ ನೀವು ಅದು ಹಚ್ಚಬೇಕಾಗುತ್ತೆ. ಅಂದರೆ ಪಚ್ಚೆ ಕರ್ಪೂರನ ಹಚ್ಚಿ, ಪಚ್ಚೆ ಕರ್ಪೂರನ ನೀವು ಹಚ್ಚಿದಾಗ ಆ ಒಂದು ಪಚ್ಚೆ ಕರ್ಪೂರದ ತುಂಬ ಒಂದು ಸುವಾಸನೆ ಭರಿತವಾದಂತಹ ಆ ಪಚ್ಚೆ ಕರ್ಪೂರದ ಸ್ಮೆಲ್ ಜೊತೆಗೆ ಈ ಒಂದು, ಅಂದರೆ ನೀವು ಇಳಿಯೆಲ್ಲ ತೆಗ್ದಿರ್ತೀರಲ್ವ, ಇಳಿಯೆಲ್ಲ ತೆಗೆದಾಗ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗಿರುತ್ತಲ್ವ, ಅಂದರೆ ಇದರಲ್ಲಿ ಸೇರ್ಕೊಂಡಿರೋದಕ್ಕೆ ಈ ಒಂದು ಸಾಸಿವೆ ಚಟಪಟ ಅಂತ ಉರಿಯುತ್ತೆ. ಅದು ಚಟಪಟ ಅಂತ ಸೌಂಡ್ ಬರ್ತು ಅಂತಂದರೆ ನಿಮ್ಗೆ ಅಲ್ಲೇ ನೀವು ತಿಳ್ಕೊಬೇಕಾಗುತ್ತೆ, ನಮ್ಮ ಮನೆಯಲ್ಲಿ ತುಂಬ ನೆಗೆಟಿವ್ ಇತ್ತು, ಹಾಗಾಗಿ ಇದು ತುಂಬ ಸೌಂಡ್ ಬರ್ತಾ ಇದೆ ಅಂತ. ಅಕಸ್ಮಾತ್ ಏನೆಲ್ಲ ನಿಮಗೆ ಸೌಂಡ್ ಬರಲಿಲ್ಲ ಅಂತ ಹೇಳಿದ್ರೆ ಅಷ್ಟು ನೆಗೆಟಿವ್ ಇಲ್ಲ ಅಂತಲೇ ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ನಾವು ಅರಿಶಿನ ಸೇರಿಸ್ಕೊಂಡಿದ್ದೀವಿ. ಏನಕ್ಕೆ ಅರಿಶಿನ ಸೇರಿಸ್ಕೊಂಡಿದ್ದೀವಿ ಅಂತಂದರೆ, ಅರಿಶಿನ ಗುರುಬಲ ಅಂತ ನಾವು ಹೇಳ್ತೀವಿ. ಅರಿಶಿನ ಮನೇಲಿ ಖಾಲಿ ಆಗಬಾರ್ದು. ಅರಿಶಿನ ಮನೇಲಿ ಖಾಲಿ ಆಗಿದ್ರೆ ನಮಗೆ ಗುರುಬಲದ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ತೀವಲ್ವ. ಹಾಗಾಗಿ
ನಾವು ಅರಿಶಿನ ಇದಕ್ಕೆ ನಾವು ಸೇರಿಸ್ಕೊಂಡಿದ್ದೀಲ್ವ, ಅರಿಶಿನ ಏನಕ್ಕೆ ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿನ ಅದು ದೂರ ಮಾಡುತ್ತೆ. ಹಾಗಾಗಿ ನಾವು ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈ 3 ವಸ್ತುಗಳನ್ನು ನಾವು 3 ರೋಡು ಸೇರುವಂತಹ ಒಂದು ಜಾಗದಲ್ಲಿ ಸುಟ್ಟಾಕಿ ನಾವು ಅದು ಫುಲ್ಲು ಸುಟ್ಟೋಗಬೇಕು. ಫುಲ್ಲು ಅಂದರೆ ಪೇಪರ್ ಸಮೇತವಾಗಿ ನೀವು ಅದನ್ನ ಸುಡಬೇಕಾಗುತ್ತೆ. ಸುಟ್ಬಿಟ್ಟು ನೀವು ಅದೇ ಸುಟ್ಟಿ ಬೂದಿ ಆಯಿತು ಅಂತ ಅಂದಮೇಲೆ ಅಲ್ಲೇ ಸ್ವಲ್ಪ ಸೈಡಲ್ಲಿ ಇರುವಂತಹ ಮಣ್ಣು ಒಂದು ಸ್ವಲ್ಪ ಕೈಯಲ್ಲಿ ತಗೊಂಡು ಅದ್ರ ಮೇಲೆ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ನೀವು ತಿರುಗಿ ನೋಡ್ದೇ, ಅಂದರೆ ಮಣ್ಣು ಹಾಕ್ಬಿಟ್ಟು ನೀವು ತಿರುಗಿ ನೋಡ್ದೇ ಮತ್ತೆ ನೀವು ಮನೆ ಹತ್ರ ಬರಬೇಕಾಗುತ್ತೆ. ಬಂದು ನೀವು ಸ್ಟ್ರೈಟ್ ಒಳಗಡೆಗೆ ಬರಬಾರ್ದು. ಮನೆಯಿಂದ ಹೊರಗಡೆನೇ ನಿಂತ್ಕೊಂಡು ಕೈ ಕಾಲು ಮುಖ ಎಲ್ಲವನ್ನು ತೊಳ್ಕೊಂಡು ಅದನ್ನ ಆಮೇಲೆ ಒಳಗಡೆಗೆ ಬಂದು ನೀವು ದೇವ್ರ ಮನೆಗೆ ಹೋಗಿ ನೀವು ಒಂದು ದೀಪನ ಹಚ್ಬೇಕಾಗುತ್ತೆ. ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣಿಗೆ ಒಂದು ದೀಪನ ಹಚ್ಬೇಕಾಗುತ್ತೆ. ಜೋಡಿ ದೀಪನ ಹಚ್ಬೇಕಾಗುತ್ತೆ, ಅಂದರೆ ತುಪ್ಪದ ದೀಪನೇ ಹಚ್ಬೇಕಾಗುತ್ತೆ. ಹಚ್ಕೊಂಡು ನೀವು ಕೈ ಮುಕ್ಕೊಂಡು ಬನ್ನಿ ಫ್ರೆಂಡ್ಸ್. ಇದನ್ನ ನೀವು ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮತ್ತು ಮಂಗಳವಾರ, ಭಾನುವಾರ, ಶುಕ್ರವಾರ ಅಂದರೆ ಗೋಧೂಳಿಯ ಸಮಯದಲ್ಲಿ ಆದಷ್ಟು ನೀವು 7 ಗಂಟೆ ಮೇಲೆ ಮತ್ತು 10 ಗಂಟೆ ಒಳಗೆ ಇದನ್ನ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಖಂಡಿತ ಬಗೆಯಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿರುವಂತಹ ದೃಷ್ಟಿ ದೋಷ ಹೋಗುತ್ತೆ, ನರದೃಷ್ಟಿ ದೋಷ ಹೋಗುತ್ತೆ, ಮತ್ತು ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅದು ನಿವಾರಣೆ ಆಗುತ್ತೆ. ಮತ್ತು ನಮಗೆ ಇವಾಗ ಹೊರಗಡೆ ಎಲ್ಲ ಹೋಗಿ ನಾವು ಅದು ಇದೆಲ್ಲ ತಿಳ್ಕೊಂಡು ಬಂದಿರ್ತೀವಿ. ಅದು ನಾವು ಅದು ಯಾವ ಟೈಮಲ್ಲಿ ಏನಾಗಿರುತ್ತೋ ಏನೋ ಎತ್ತೋ ನಮಗೇನು ಗೊತ್ತಿರುತ್ತಾ? ಖಂಡಿತ ನಮಗೇನು ಗೊತ್ತಿರಲ್ಲ ಅಲ್ವಾ. ನಾವು ಹೊರಗಡೆ ಹೋಗಿದ್ದು ಬಂದಿರ್ತೀವಿ, ತುಳಿದಿರ್ತೀವಿ. ನಾವು ತುಳ್ಕೊಂಡು ಹೋಗಿದ್ದೀವಿ, ತುಳಿದಿಲ್ಲ ಅನ್ನೋದೇನೋ ನಮ್ಗೆ ಗೊತ್ತಿರುತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಆ ಒಂದು ಸಮಸ್ಯೆ ಎಲ್ಲವೂ ಸಹ ಅಂದರೆ ಇಂದೆಲ್ಲ ಸಮಸ್ಯೆಗಳು ಬಗೆಹರಿದು ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಖಂಡಿತ ಹೇಳ್ತೀನಿ, ಇದನ್ನ ನಾನು ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಂದು ಮನೆಯಲ್ಲಿನೂ ಸಮಸ್ಯೆಗಳ ಸುಳಿಲೇ ಇರ್ತಾರೆ. ಯಾಕೆ ಹೇಳಿ ನೆಗೆಟಿವ್ ಅನ್ನೋ ಒಂದು ಅಂಶ ಅಲ್ಲಿ ಸೇರಿಕೊಂಡಿರುತ್ತೆ ಅಲ್ವಾ. ಮನೆಯಲ್ಲಿ ನಾವು ಆದಷ್ಟು ಪೂಜೆ ಪುರಸ್ಕಾರಗಳನ್ನೆಲ್ಲ ಪ್ರತಿನಿತ್ಯ ನಾವು ಮಾಡ್ಕೊಂಡು ಬರೋದ್ರಿಂದ ನೆಗೆಟಿವ್ ಅಂಶನೂ ಸಹ ಹೋಗ್ಲಾಡಿಸ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್ ಇಂತಹ ಸಣ್ಣ ಪುಟ್ಟ ರೆಮಿಡಿಗಳನ್ನು ಸಹ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಇದು ಈ ಒಂದು ನೀವು ಪರಿಹಾರನ ಮಾಡಿ ತಕ್ಷಣಕ್ಕೆ ನಿಮಗೆ ಒಂದು ಪ್ರತಿಫಲ ಸಿಗುತ್ತೆ ಮತ್ತು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್. ಹಾಗಾಗಿ ಇದನ್ನ ನಾನು ಮಾಡಿ ನಾನು ಈ ಒಂದು ತಂತ್ರನ ನಾನು ಮಾಡಿ ಒಂದು ಒಳ್ಳೆಯ ಇನ್ನೊಂದು ಪರಿಹಾರನ ಅಂದರೆ ಇದನ್ನು ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಯಾಕೆಂತಂದರೆ ಅಕ್ಕಪಕ್ಕದ ಕಣ್ಣಿನ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವೂ ಕಾಡೋದು ಏನಕ್ಕೆ ಹೇಳಿ? ಒಬ್ಬರು ಮನೆ ಫ್ಯಾಮಿಲಿ ಚೆನ್ನಾಗಿದೆ, ಅವ್ರ ಫ್ಯಾಮಿಲಿಲಿ ಹಣ ಏಳಿಗೆ ಆಗ್ತಾ ಇದೆ, ಎಲ್ಲ ಕೆಲಸ ಕಾರ್ಯದಲ್ಲಿ ಅವ್ರಿಗೆ ಯಶಸ್ಸಿದೆ, ಅವರು ದಿನದಿಂದ ದಿನಕ್ಕೆ ಅವ್ರ ಮನೆಯ ಅಭಿವೃದ್ಧಿ ಹೊಂದುತ್ತಾ ಇದೆ, ದಿನದಿಂದ ದಿನಕ್ಕೆ ಅವ್ರು ಮೇಲೆ ಹೋಗ್ತಾ ಇದ್ದಾರೆ ಅಂತ ಅಂದಾಗಲೇ ತಾನೇ ಕಣ್ಣಿನ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರ ಸಮಸ್ಯೆ ಆಗಿರೋದು ಬರೋದು. ಇದೆಲ್ಲವೂ ಸಮಸ್ಯೆಗಳು ಬಗೆಹರಿಬೇಕು ಅಂತಂದರೆ ಈ ಒಂದು ಚಿಕ್ಕ ರೆಮಿಡಿನ ಮಾಡ್ಕೊಳ್ಳಿ. ಖಂಡಿತ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. 5 ನಿಮಿಷದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ನ ನೀವು ಕಾಣ್ತೀನಿ ಅಂತ ಹೇಳ್ಬೋದು. ಜೊತೆಗೆ ಇದೆಲ್ಲ ಸಮಸ್ಯೆಗಳು ಬಗೆಹರಿದು ನಿಮಗೆ ಹಲವಾರು ಮೂಲಗಳಿಂದ ಖಂಡಿತ ಹಣ ಬಂದೇ ಬರುತ್ತೆ. ನನಗೆ ಈ ಒಂದು ರೆಮಿಡಿ ಮಾಡಿದ್ದ 5 ನಿಮಿಷದಲ್ಲೇ ನನಗೆ ನಾವು ಯಾರಿಗೋ ಕೊಟ್ಟಿದ್ದಂತಹ ಹಣ ಅವ್ರು ಕೊಡದೆ ನಮಗೆ ಆಟ ಆಡಿಸ್ತಾಯಿದ್ರು. ಈ ಮಾಡಿದಂತಹ ಒಂದು 5 ನಿಮಿಷದಲ್ಲೇ, ಅಂದರೆ ಈ ಒಂದು ರೆಮಿಡಿ ಮಾಡಿ 5 ನಿಮಿಷದಲ್ಲೇ ನನಗೆ ಆ ಹಣ ಬಂದು ಸೇರಿದೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವೆಲ್ಲ ನನ್ನ ಫ್ಯಾಮಿಲಿ, ನನ್ನ ಸಬ್ಸ್ಕ್ರೈಬರು ಅಂತ ಹೇಳಿದ್ಮೇಲೆ ನೀವು ಖಂಡಿತ ಇದನ್ನೆಲ್ಲ ಮಾಡಬೇಕಲ್ವಾ. ಮಾಡಿ ಫ್ರೆಂಡ್ಸ್, ಮಾಡಿ ನಿಮ್ಗೊಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ. ಹಾಂ ಫ್ರೆಂಡ್ಸ್, ಈ ಒಂದು ರೆಮಿಡಿನ ಮಾಡಿದ ಮೇಲೆ ನಿಮ್ಮ ಮನಸ್ಸು ನಿರಾಳವಾಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಒಂದು ಸಾಮರಸ್ಯ ಬೆಳೆಯುತ್ತೆ, ಮತ್ತು ಪ್ರೀತಿ ವಿಶ್ವಾಸ ಮನೆಯಲ್ಲಿ ತಾಂಡವಾಡುತ್ತೆ. ಮತ್ತು ಇನ್ನೊಂದೇನು ಹೇಳಿದ್ರೆ ಫ್ರೆಂಡ್ಸ್, ನಿಮಗೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ. ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋದು ಎನರ್ಜಿ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ನರದೃಷ್ಟಿ ಇಲ್ಲಾಂದರೆ ಕಣ್ಣಿನ ದೃಷ್ಟಿ ದೋಷ ಇವೆಲ್ಲವೂ ಸಹ ಬಗೆಹರಿದು ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಅಂಶ ನಿಮ್ಮ ಮನೆಗೆ ಬರೋದ್ರಿಂದನೇ ನಿಮಗೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ, ಮನೆ ಏಳಿಗೆ ಹೊಂದುತ್ತೆ. ನೀವು ಹಣ ಐಶ್ವರ್ಯ ಆಸ್ತಿವಂತರಾಗಿ ಜೀವನದಲ್ಲಿ ಒಂದು ಸುಖವಾದಂತಹ ನೆಮ್ಮದಿಯ ಜೀವನವನ್ನು ನೀವು ಮಾಡ್ತೀರಾ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಯಾಕೆಂತಂದರೆ ಇದನ್ನು ಮಾಡಿದ್ದೀನಿ, ಹಾಗಾಗಿ ನಾನು ನಿಮಗೆ ಈ ಒಂದು ರಿಸಲ್ಟ್ನ ಅಂದರೆ ಈ ಒಂದು ರೆಮಿಡಿನ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ ಆಗೇ ಆಗುತ್ತೆ. ಇದು ತುಂಬಾ ಪವರ್ಫುಲ್ ಆಗಿರೋದು. ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಳಿ. ಇದನ್ನು ಮನೆಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ಇದನ್ನ ನಾನು ಹೇಳ್ತಾ ಇರೋದಲ್ಲ, ನಮ್ಮ ಹಿಂದಿನ ಕಾಲದಲ್ಲಿ
ನಮ್ಮ ಹಿರೀಕರು ಮಾಡ್ಕೊಂಡು ಬಂದಿದ್ದಂತಹ ಇದು ಒಂದು ತಂತ್ರ ಅಂತಲೂ ಸಹ ನಾವು ಹೇಳ್ಬೋದು. ಇದು ಅನಾದಿ ಕಾಲದಿಂದಲೂ ಇದು ಹೊಸ ರೆಮಿಡಿ ಅಂತೂ ಅಲ್ಲ. ಯಾಕೆಂದರೆ ಇದು ಅನಾದಿ ಕಾಲದಿಂದಲೂ ನಮ್ಮ ಹಿರೀಕರು ಮಾಡ್ಕೊಂಡು ಬಂದಿರುವಂತಹ ಒಂದು ತಂತ್ರ. ಹಾಗಾಗಿ ನಾನು ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏಕೆಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕಾಡುವಂಥದ್ದು ಇದೇ ಸಮಸ್ಯೆ ಅಲ್ವಾ. ಹಾಗಾಗಿ ಓಕೆ ಫ್ರೆಂಡ್ಸ್, ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರೂ ಇದನ್ನ ಯೂಸ್ ಮಾಡ್ಕೊಳ್ತೀರಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಇರುವಂತಹ ಒಂದು ಹೊಸ ಟಿಪ್ಪೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.